ರಾಜ್ಯ ಸರ್ಕಾರದಿಂದ ಇದ್ದಾರೆ ಅನ್ನುವಂಥದ್ದು ದೇವೇಗೌಡರು ಇವತ್ತು ಆರೋಪ ಹಿಂದೆ ಬನ್ರಣ ಅಲ್ಲ ಹಿಂದೆ ಬನ್ರೋ ಅಪ್ಪ ಲೋಗೋ ಡೌನ್ ಮಾಡಿ ಅಲ್ಲ ಇನ್ಕಮ್ ಟ್ಯಾಕ್ಸ್ ಡೌನ್ ಮಾಡಿ ಅಲ್ಲ ಲೋಗೋ ಹಿಂದೆ ಬನ್ರೋ ಅಂತ ಹಂಗೆ ಒಂದು ಸ್ಟೆಪ್ ಹಿಂದೆ ಮಾಡಿ ಹಿಂದೆ ಐಡಿ ಈ ದೇಶದ ಐಟಿ ಡಿಪಾರ್ಟ್ಮೆಂಟ್ ಲೋಗೋ ಡೌನ್ ಮಾಡ್ರಪ್ಪ ಮುಖ ನಮ್ಮ ಎಸಿಸಿ ಬಿಟಿವಿ 1823 ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತ ಹೇಳಿ ನೋಟಿಸ್ ಸ್ವಲ್ಪ ಕೈ ನಮ್ಮ ಪೊಲಿಟಿಕಲ್ ಪಾರ್ಟಿಗೆ ಕಮ್ಯುನಿಸ್ಟ್ ಪಾರ್ಟಿಗೂ ಕೊಟ್ಟವ್ರೆ ಅಂತ ನನಗೆ ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ. ಈ ದಾಳಿಗೆಲ್ಲ ಇವರೇ ಕಾರಣ. ಏನ್ ದೇವೇಗೌಡರು ಅಣ್ಣ ಡೌನ್ ಮಾಡ್ರಣ್ಣ ಲೋಗೋಗಳು ಏನು ಆರೋಪ ಮಾಡಿದ್ದಾರೆ. ನಾನು ಹೇಳ್ತೀನಪ್ಪ, ಅವ್ರ ಮೇಲೆ ಏನೋ ಒಂದು ಆರೋಪ, ಅವರ ಆರೋಪ ಅವರ ಏನು ವಿಚಾರ ಎಲ್ಲ ನಿರಾಧಾರ. ನಾವು ಯಾರಿಗೂ ದುಡ್ಡು ಕಟ್ಟು ಕಳಿಸೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮ್ಮ ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ. ನಮ್ಮ ದುಡ್ಡನ್ನೆಲ್ಲ ಬ್ಯಾಂಕ್ ಅಕೌಂಟಲ್ಲಿ ಇದ್ದಿದ್ದೆ ಕದ್ದಿದ್ದಾರೆ. ಇನ್ಕಮ್ ಟ್ಯಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಮಾಡಿದ್ದಾರೆ. ಅಸೂಯೆಯಿಂದ ನಮ್ಮ ಪಕ್ಷ ಬಹುಶಃ 20ಕ್ಕೂ ಹೆಚ್ಚು ಸೀಟು ಗೆಲ್ತದೆ ಅನ್ನೋದು ಅವ್ರಿಗೆ ಅರಿವಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಿನ್ನೆ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಎಲ್ಲಿದೆ ಅಂತ ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ. ಎಲ್ರಿ ಜೆಡಿಎಸ್ ಇದ್ದಿದ್ರೆ ಜೆಡಿಎಸ್ ಪಾರ್ಟಿಲಿ ಕ್ಯಾಂಡಿಡೇಟ್ ಮಾಡ್ತಿದ್ರು. ಈಗ 4 ಯಾರು ತಮ್ಮ ಪಾರ್ಟಿ ಇಟ್ಕೊಂಡಿದ್ದವರು ಮನೆ ಕುಟುಂಬದವ್ರನ್ನ ಇನ್ನೊಂದು ಪಾರ್ಟಿ ಸಿಂಬಲ್ ಅಲ್ಲಿ ನಿಲ್ಸ್ತಾರನ್ರಿ? ಎಲ್ಲರೂ ಕೇಳಿದಿರೇನ್ರಿ? ಪಾರ್ಟಿ ಡಸಂಟ್ ಎಕ್ಸಿಸ್ಟ್ ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ, ನಾವೇನು ತೋರಿಸ್ಕೊಂಡಿಲ್ಲ. ನಮ್ಗೇನು ಅವ್ರ ಪಾರ್ಟಿ ಇರಲಿ ಅನ್ನೋದು ನಮ್ಮ ಆಸೆ. ಪ್ರಬಲವಾದಂಥ ಒಂದು ವಿರೋಧ ಪಕ್ಷ ಈ ರಾಜ್ಯದಲ್ಲಿ ಇರಬೇಕು ಅನ್ನೋದು ನಮ್ಗೆ ಆಸೆ. ಅದು ಬಿಟ್ಬಿಟ್ಟು ಇವರೇ ಪಾರ್ಟಿನ ಮರ್ಜ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ನನಗೆ ಇಷ್ಟು ದೊಡ್ಡ ಶಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಮನೆಯಲ್ಲಿ 3 ಜನ 2 ಸತಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಮರ್ಜ್ ಮಾಡ್ಬಿಟ್ರಲ್ಲ ಪಾರ್ಟಿನ ಅಂತ ನಮಗೆ ಗೊತ್ತಾಗ್ತದೆ. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಪಕ್ಷದ ಬಾವುಟವನ್ನೇ ಬಿಟ್ಟು ಕನ್ನಡದ ಏನೋ ಬಾವುಟ ಹಾಕಿದ್ದಾರೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೋಡಿ, ನಮ್ಮ ಹಕ್ಕು ಕರ್ನಾಟಕ ರಾಜ್ಯದ ಸ್ವಾಭಿಮಾನ. ಕಾಂಗ್ರೆಸ್ ರಾಷ್ಟ್ರಧ್ವಜ ನಂಬರ್ 1, 2ನೇದು ಕಾಂಗ್ರೆಸ್ ಧ್ವಜ, 3ನೇದು ನಮ್ಮ ಕನ್ನಡ ಧ್ವಜ. ನಮ್ಮ ನಾಡು, ನಮ್ಮ ಭೂಮಿ, ಕನ್ನಡ ಹಕ್ಕು. ಕನ್ನಡಕ್ಕೋಸ್ಕರ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಬಿಂಬಿಸ್ಲಿಕ್ಕೆ ನಾವು ಕನ್ನಡದ ಒಂದು ರಕ್ಷಣೆ ಮಾಡಲಿಕ್ಕೋಸ್ಕರ ಇವತ್ತು ನಾವು ಎಲ್ಲ ಕರ್ನಾಟಕ ಜನರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಕರ್ನಾಟಕದ ಸ್ವಾಭಿಮಾನ, ಕರ್ನಾಟಕದ ಗೌರವನ ಉಳಿಸ್ಕೊಳ್ಬೇಕು. ಎಲ್ಲ ಕನ್ನಡಿಗರು ಈ ಕನ್ನಡದಲ್ಲಿ ಇರುವಂತ ಈ ರಾಜ್ಯ ರಕ್ಷಣೆ ಮಾಡಬೇಕು ನೀವು ಅಂತ ಹೇಳಿ ನಾನು ಎಲ್ಲರೂ ಕೂಡ ಒತ್ತಾಯ ಮಾಡ್ತೀನಿ. ಬಹಳ ಜನ ಭೇಟಿ ಮಾಡ್ತಾ ಇದ್ದಾರೆ. ನಾನು ಹೆಸರೆಲ್ಲ ಹೇಳಕ್ಕಾಗಲ್ಲ. ಬಹಳ ದೊಡ್ಡ ಸೀರಿಯಸ್ ಲೀಡರ್ಸು, ಜನತಾ ದಳದವರು, ಬಿಜೆಪಿ ಅವರೆಲ್ಲ ಭೇಟಿ ಮಾಡ್ತಾರೆ. ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಕೋಲಾರಕ್ಕೆ ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ.